ಶ್ರೀ ಗುರುಚರಿತ್ರೆ ಅಧ್ಯಾಯ 18. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಸ್ವಾಮಿ, ಗುರುವಿನ ಲೀಲೆಗಳನ್ನು ಇನ್ನೂ ಕೇಳಬೇಕೆಂದೆನಿಸುತ್ತಿದೆ ಎಂದು ಪ್ರಾರ್ಥಿಸಿದ. ಸಿದ್ಧಯೋಗಿ ಹೇಳಿದರು, ಮಗು, ಅಷ್ಟರವರೆಗೂ ಗುಪ್ತವಾಗಿದ್ದ ಶ್ರೀ ಗುರುವಿನ ಮಹಿಮೆ ಈ ಲೀಲೆಯಿಂದ ಲೋಕಕ್ಕೆ ತಿಳಿಯಿತು. ಶ್ರೀ ಗುರುವು ತಮ್ಮ ಗುಪ್ತ ಜೀವನವನ್ನು ಬಿಟ್ಟು ಲೋಕಪ್ರಸಿದ್ಧರಾಗಿ ಅಲ್ಲಿಂದ ವರ್ಣ ಸಂಗಮವನ್ನು ಸೇರಿ ಅಲ್ಲಿಂದ ಕೃಷ್ಣ ತೀರದಲ್ಲಿರುವ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾ ಕೃಷ್ಣ ಪಂಚನದಿ ಸಂಗಮಕ್ಕೆ ಹೋಗಿ ಅಲ್ಲಿ 12 ವರ್ಷ ವಾಸ ಮಾಡಿದರು. ಇದೇ ಇಂದು ನರಸೋಬಾವಾಡಿ ಅಥವಾ ನೃಸಿಂಹವಾಡಿ ಎಂದು ಪ್ರಸಿದ್ಧವಾಗಿ ಲೋಕಪ್ರಿಯವಾಗಿದೆ. ಅಲ್ಲಿ ಶಿವ, ಭದ್ರ, ಭೋಗವತಿ, ಕುಂಭಿ, ಸರಸ್ವತಿ ಎನ್ನುವ ಮಹಾ ಪವಿತ್ರವಾದ 5 ನದಿಗಳು ಒಂದಾಗಿ ಕೃಷ್ಣ ನದಿಗೆ ಸೇರುತ್ತದೆ. ಅದರಿಂದ ಇದರ ಮಹಿಮೆ ಪುರಾಣಗಳಲ್ಲೂ ಕೂಡ ಮನೋಹರ ತೀರ್ಥವೆಂದು ಬಹಳವಾಗಿ ಹೊಗಳಲ್ಪಟ್ಟಿದೆ. ಅಲ್ಲಿ ಇನ್ನೂ ಹಲವಾರು ತೀರ್ಥಗಳಿವೆ. ಅಲ್ಲಿಂದ ಪೂರ್ವದಲ್ಲಿ ಅಮರಪುರವೆಂಬ ಗ್ರಾಮದಲ್ಲಿ ಅಮರೇಶ್ವರ, ಅವನ ಸನ್ನಿಧಿಯಲ್ಲಿ 64 ಜನ ಯೋಗಿನಿಗಳು ವಾಸ ಮಾಡುತ್ತಾರೆ. ಅಲ್ಲಿನ ಅಮರೇಶ್ವರಲಿಂಗ ಸಾಕ್ಷಾತ್ತು ಕಾಶಿ ವಿಶ್ವೇಶ್ವರನೇ. ಅಲ್ಲಿ ವೇಣಿ ನದಿಯೊಡನೆ ಕಲೆತು ಕೃಷ್ಣ ದಕ್ಷಿಣ ದಿಕ್ಕಿಗೆ ಪ್ರವಹಿಸುತ್ತದೆ. ಅದರ ಉತ್ತರ ದಿಕ್ಕಿನಲ್ಲಿ ಶುಕ್ಲತೀರ್ಥ, ಔದುಂಬರ ವೃಕ್ಷದ ಹತ್ತಿರ ಪಾಪನಾಶತೀರ್ಥ, ಕೋಟಿ ತೀರ್ಥಗಳಿವೆ. ಅವೆಲ್ಲವೂ ಅಪಾರ ಮಹಿಮೆಯುಳ್ಳವು. ಅಂತಹ ಕೃಷ್ಣ ಪಂಚಗಂಗೆಯಲ್ಲಿ ಸ್ನಾನ ಮಾಡಿದರೆ ಸರ್ವ ಕಾರ್ಯಗಳು ನೆರವೇರುತ್ತವೆ. ಅದೊಂದು ದೊಡ್ಡ ತೀರ್ಥಕ್ಷೇತ್ರ. ಅದರ ದರ್ಶನದಿಂದಲೇ ಅಭೀಷ್ಟಗಳು ಸಿದ್ಧಿಸುತ್ತವೆ. ಅಲ್ಲಿಯ ಅತ್ತಿಗಿಡ ಔದುಂಬರ ಸಾಕ್ಷಾತ್ತು ಕಲ್ಪವೃಕ್ಷವೇ. ಆ ಕ್ಷೇತ್ರದ ಮಹಿಮೆಯನ್ನು ತೋರಿಸುವುದಕ್ಕೆ ಶ್ರೀ ಗುರುವು ಅಲ್ಲಿ ಅಷ್ಟು ಕಾಲ ವಾಸ ಮಾಡಿದರು. ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿ ಪ್ರತಿನಿತ್ಯವೂ ಭಿಕ್ಷೆಗೆ ಅಮರಪುರಕ್ಕೆ ಹೋಗುತ್ತಿದ್ದರು. ಆ ಗ್ರಾಮದಲ್ಲಿ ಕಡು ಬಡವ ಬ್ರಾಹ್ಮಣನೊಬ್ಬನಿದ್ದ. ಅವನು ಪರಮ ಸಾತ್ವಿಕನು. ಕೇವಲ ಭಿಕ್ಷಾವೃತ್ತಿಯಿಂದಲೇ ಜೀವನ ಮಾಡುತ್ತಿದ್ದ. ಅವನಿಗೆ ಒಬ್ಬ ಮಗ, ಒಬ್ಬಳು ಮಗಳು. ಅವನ ಮನೆ ಮುಂದೆ ಬಳ್ಳಿಯೊಂದು ಹಬ್ಬಿತು. ಅವನಿಗೆ ಗ್ರಾಮದಲ್ಲಿ ಏನೂ ದೊರೆಯದಿದ್ದಾಗ ಆ ಕುಟುಂಬ ಆ ಬಳ್ಳಿಯ ಕಾಯಿಯನ್ನು ಕಿತ್ತು ಪಲ್ಯ ಮಾಡಿ ತಿನ್ನುತ್ತಿದ್ದರು. ಆದರೂ ಕೂಡ ಆ ಬ್ರಾಹ್ಮಣ ಪಂಚಯಜ್ಞಗಳನ್ನು ಸಕ್ರಮವಾಗಿ ಮಾಡುತ್ತಾ ಅತಿಥಿಗಳಿಗೆ ತನ್ನ ಶಾಸ್ತ್ರೋನುಸಾರವಾಗಿ ಸೇವೆ ಮಾಡುತ್ತಿದ್ದನು. ಒಂದು ದಿನ ಶ್ರೀ ಗುರುವು ಅವನ ಮನೆಗೆ ಭಿಕ್ಷೆಗೆ ಹೋದರು. ಆ ಬ್ರಾಹ್ಮಣ ಸ್ವಾಮಿಯನ್ನು ಆಹ್ವಾನಿಸಿ ಪೂಜಿಸಿದನು. ಅಂದು ಬೇರೆ ಧಾನ್ಯಗಳೇನೂ ಇಲ್ಲದ್ದರಿಂದ ಅವರು ತಮ್ಮ ಮನೆಯ ಮುಂದಿದ್ದ ಬಳ್ಳಿಯಿಂದ ಕಾಯಿಗಳನ್ನು ಕಿತ್ತು ಅದನ್ನೇ ಅಡುಗೆ ಮಾಡಿ ಸ್ವಾಮಿಗೆ ಸಮರ್ಪಿಸಿದರು. ನಂತರ ಸ್ವಾಮಿ ಅವರ ಮನೆಯಲ್ಲಿದ್ದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು, ನಿಮ್ಮ ಆತಿಥ್ಯಕ್ಕೆ ನಾವು ಎಷ್ಟೋ ಸಂತೋಷಪಟ್ಟಿದ್ದೇವೆ. ಇಂದಿನಿಂದ ನಿಮ್ಮ ದಾರಿದ್ರ್ಯ ತೀರಿತು ಎಂದು ಹೇಳಿ ಸಮೃದ್ಧಿಯಾಗಿ ಕಾಯಿ ಬಿಟ್ಟಿದ್ದ ಬಳ್ಳಿಯನ್ನು ಕಿತ್ತು ಹಾಕಿ ಅದರ ಕೊಂಬೆಗಳನ್ನು ತುಂಡು ತುಂಡು ಮಾಡಿ ತುಳಿದು ಬೇಗ ಬೇಗ ಹೊರಟು ಹೋದರು. ಅದನ್ನು ನೋಡಿದ ಮನೆಯೊಡತಿ ಬಹಳ ದುಃಖಪಟ್ಟು, ಅಯ್ಯೋ ಸ್ವಾಮಿಗೆ ಈ ದಿನ ನಾವು ಮಾಡಿದ ಅಪರಾಧವೇನು? ನಮಗೆ ಜೀವನಾಧಾರವಾದ ಈ ಬಳ್ಳಿಯನ್ನು ಕಿತ್ತು ಹಾಕಿದರಲ್ಲ, ನಾವು ಜೀವಿಸುವುದು ಹೇಗೆ ಎಂದು ಬಾಧೆ ಪಡುತ್ತಿದ್ದಳು. ಆ ಬ್ರಾಹ್ಮಣ ಸಕಲವೂ ಈಶ್ವರನ ಇಚ್ಛೆಯಾದ್ದರಿಂದ ಪ್ರಾರಬ್ಧವನ್ನನುಸರಿಸಿ ಎಲ್ಲವೂ ನಡೆಯುತ್ತದೆ. ಇರುವೆಗಳಿಂದ ಹಿಡಿದು ಸರ್ವ ಜೀವಿಗಳಿಗೂ ಆಯಸ್ಸು ಆಹಾರವನ್ನು ಪ್ರಸಾದಿಸಿದ ಅವರು ನಮಗೆ ಏಕೆ ಕೆಡುಕು ಮಾಡುತ್ತಾರೆ? ಏನಾದರೂ ತಮ್ಮ ಕರ್ಮಾನುಸಾರವೇ ನಡೆಯುತ್ತದೆ. ನೀನು ದುಃಖಪಡಬೇಡ ಎಂದು ಆಕೆಗೆ ಸಮಾಧಾನ ಹೇಳಿ ಆ ಬಳ್ಳಿಯನ್ನು ತಿರುಗಿ ನಾಟಬೇಕೆಂದು ಆ ಬಳ್ಳಿ ಇದ್ದ ಜಾಗದಲ್ಲಿ ಅಗೆದ. ಗುದ್ದಲಿಗೆ ಒಂದು ಲೋಹ ಪಾತ್ರೆ ತಗುಲಿ ಶಬ್ದ ಕೇಳಿಸಿತು. ಅಲ್ಲಿ ಅಗೆದು ನೋಡಲಾಗಿ ಒಂದು ಬಿಂದಿಗೆಯ ತುಂಬ ಚಿನ್ನದ ನಾಣ್ಯಗಳು ಕಾಣಿಸಿತು. ಅವನು ಅತಿಯಾದ ಸಂತೋಷದಿಂದ ಅದನ್ನು ಹೆಂಡತಿಗೆ ತೋರಿಸಿ, ನೋಡಿದೆಯಾ ಸ್ವಾಮಿ, ಈ ಬಳ್ಳಿಯನ್ನು ಕಿತ್ತು ಹಾಕಿದ್ದರಿಂದಲ್ಲವೇ ಈ ನಿಧಿ ನಮಗೆ ದೊರೆತದ್ದು. ಅವರು ಸಾಕ್ಷಾತ್ ಪರಮೇಶ್ವರನೇ ಎಂದು ಹೇಳಿದ. ತಕ್ಷಣವೇ ಆ ದಂಪತಿಗಳು ಶ್ರೀಗುರುವಿನ ದರ್ಶನ ಮಾಡಿ ಆ ವೃತ್ತಾಂತವನ್ನೆಲ್ಲ ಅವರಲ್ಲಿ ಭಿನ್ನಯಿಸಿದರು. ಆಗ ಶ್ರೀ ಗುರುವು, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಹೇಳಿದರೆ ಸಂಪತ್ತು ನಾಶವಾಗುತ್ತದೆ. ಸ್ವಧರ್ಮವನ್ನಾಚರಿಸುತ್ತಾ ಭೋಗಭಾಗ್ಯಗಳನ್ನು ಅನುಭವಿಸಿ ನಂತರದಲ್ಲಿ ನಿರಾಮಯವಾಗಿ ಮುಕ್ತಿ ಹೊಂದುತ್ತೀರಿ ಎಂದು ಆಶೀರ್ವದಿಸಿ ಕಳುಹಿಸಿದರು. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತೇ ನಮಃ.